ಸರ್ ಈಗ ಲೋಕಸಭೆ ಎಲೆಕ್ಷನ್ MP ಎಲೆಕ್ಷನ್ಸ್ ನಿಮ್ಗೆ ಯಾರು ಬರಬೇಕು ಅನ್ಸುತ್ತೆ ಈ ಭಾಗದಲ್ಲಿ? ಸರ್ ಯಾರು ಬರಬೇಕು ಯಾರಿಲ್ಲ ಅಂತೇಳಿ ನಾವು ಹೇಳಿ ಅದೃಷ್ಟ ಮಾತ್ರ ಹೇಳಲಿಕ್ಕಾಗಲ್ಲ. ಏನೇನು ಬೇಕು ಸರ್ ಡೆವಲಪ್ಮೆಂಟ್ ಈ ಭಾಗಕ್ಕೆ? ಇಲ್ಲಿ ಸರ್ 2 ಫ್ಯಾಕ್ಟ್ರಿಗಳು ಬಂದಾಗಿದ್ದಾವೆ. ಒಂದು ಪ್ಲಾಡು, ಒಂದು ಮಿಸಾಲ್ ಅಂತ ಇದು ಮಿಸಾಲ್ ಕಂಪ್ನಿ ಮೊನ್ನೆ ಬಂದಾಗಿದೆ ಸರ್. ಇದು ಮೂರ್ನಮರ್ಗೆ ಹಳ್ಳೆಲ್ ರೋಡ್ಗೆ ಅದೊಂದು ಓಪನ್ ಆಗ್ಬೇಕು ಸರ್. ಬಟ್ ಅದು ಓಪನ್ ಆಗತ್ತೆ ಬಂದಾಗತ್ತೆ. ಅದ್ರ ಇದೇ ಇಲ್ಲ, ಅದು ಎಕ್ದಮ್ ಫೈನಲ್ ಇಲ್ಲ. ಸರ್ ಕಾಂಗ್ರೆಸ್ 5 ಗ್ಯಾರಂಟಿಗಳು ಕೊಟ್ಟಿದ್ರು, ಯೂಸ್ ಆಗ್ತಾ ಇದೆಯಾ? ಅವು 100% ಆಗ್ತದೆ, 100% ಆಗ್ತದೆ, ಎಲ್ಲರಿಗೂ ಆಗ್ತದೆ, ಬರ್ತಾ ಇದೆ. ಅದ್ರ ಸಲುವಾಗಿ ಈ ಬಾರಿ ಈ ಭಾಗದಲ್ಲಿ ಕಾಂಗ್ರೆಸ್ ಬರ್ಬೋದಾ ಸರ್ ಈಗ ನಾನು ದಾಂಡೇಲಿಂದ ಅಷ್ಟೇ ಹೇಳ್ಬೋದು, ಹೊರಗಿಂದ ಹೇಳಲಿಕ್ಕಾಗಲ್ಲ. ದಂಡಳಿ ಮಾತ್ರ ಹೇಳಿ ಸಾಕು. ದಾಂಡೇಲಿಂದ ಹೇಳ್ಬೋದು, ಬಟ್ ಇದೇ ಇಲ್ಲ ಅಂತಲ್ಲ. ಬಟ್ ಅದು ಈಗ ರಿಸಲ್ಟ್ ಸರ್ ಏನಾಗುತ್ತೆ ಗೊತ್ತಾಗಲ್ಲ. ಬಟ್ ರಿಸಲ್ಟ್ ಬಂದಮೇಲೆ ಇವರೇ ಬಂದಿದಾರ, ಇಲ್ಲ ಯಾಕೆ ಅಂದ್ರೆ ಇದಕ್ಕೂ ಮುಂಚೆ ಅನಂತಕುಮಾರ್ ರೆಡ್ಡಿ 6 ಬಾರಿ MP ಆಗಿದ್ರು. ಹೌದು. ಬಟ್ ಜನ ಹೇಳ್ತಾರೆ ಡೆವಲಪ್ಮೆಂಟ್ ಅದಿಲ್ಲ ಅಂತ. ಬಟ್ ಇವಾಗ ಕೊಟ್ಟಿರೋ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಬದಲಾವಣೆ ಬರ್ಬೋದಾ ಈ ಭಾಗದಲ್ಲಿ ಅಂತ? ಬರ್ಬೋದು ಸರ್, ಹೇಳಲಿಕ್ಕಾಗಲ್ಲ, ಆಗ್ಬೋದು. ಬಟ್ ಈಗ ಸರ್ ಜನ ಹೆಂಗಿದೆ ಅಂತ ಹೇಳಿದ್ರೆ ಅವ್ರು ಯಾವಾಗ ಏನು ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ನಾಳೆ ವೋಟಿಂಗ್ ಇದೆ ಅಂತೇಳಿದ್ರೆ 6ನೇ ತಾರೀಕಿಗೆ ಅವ್ರು ಏನು ಯೋಚನೆ ಮಾಡ್ತಾರೆ ಅಂತೇಳಿ ಅವ್ರಿಗೆ ಗೊತ್ತದು. ಬಟ್ ನಾವು ಪಬ್ಲಿಕ್ ಮೇಲೆ ಹೇಳಲಿಕ್ಕಾಗಲ್ಲ. ಬಟ್ ಅದು 7ನೇ ತಾರೀಕಿಗೆ ಗೊತ್ತಾಗುತ್ತೆ ಯಾವ ಮನುಷ್ಯ ಯಾರು ವೋಟ್ ಹಾಕ್ತಾನೆ, ಯಾರು ಹಾಕೋದಿಲ್ಲ ಅಂತೇಳಿ. ಜೂನ್ 4ನೇ ತಾರೀಕಿಗೆ ರಿಸಲ್ಟ್ ನೋಡಬೇಕು.